Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Thuruvekere. So students, in this video, I am continuing the topic Internet Terminology for the paper E-Commerce. Terminology which is from the paper E-Commerce. So in the previous video, we have already seen a few of internet terminologies like e-commerce, B2B, B2C, certificate authority, chargeback, and so on. So in this video, we shall see a remaining internet terminologies. So first one here we can you can see e-tailing. E-tailing is also called as electronic retailing. So these are mainly virtual storefronts which act as a catalog of products of merchants and usually include a shopping cart system to enable consumers to purchase online with the use of credit cards. ಸೊ ಇಟೇಲಿಂಗ್ ಅಂತ ಹೇಳಿದಾಗ ಇದು ಒಂದು ವರ್ಚುವಲ್ ಸ್ಟೋರ್ ಫ್ರಂಟ್ ಇದ್ದಂಗೆ ವೇರ್ ಯು ಕ್ಯಾನ್ ಫೈಂಡ್ ಎ ಕ್ಯಾಟಲಾಗ್ ಆಫ್ ಪ್ರಾಡಕ್ಟ್ಸ್ ಆಫ್ ಡಿಫ್ರೆಂಟ್ ಮರ್ಚೆಂಟ್ಸ್ and you can also find a shopping cart system whereby the customers can purchase the products online by using the credit cards. ಸೊ ನೀವು ತುಂಬಾ ಶಾಪಿಂಗ್ ವೆಬ್ಸೈಟ್ಸನ್ನು ನೋಡಿರ್ತೀರಿ ವೇರ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆಫ್ ಡಿಫ್ರೆಂಟ್ ಮರ್ಚೆಂಟ್ಸ್ ನೀವು ನೋಡಿರ್ತೀರಿ, ವೆರೈಟಿ ಆಫ್ ಪ್ರಾಡಕ್ಟ್ಸು ಫ್ರಮ್ ಡಿಫ್ರೆಂಟ್ ಮರ್ಚೆಂಟ್ಸ್ ನೋಡಿರ್ತೀರಿ. ಶಾಪಿಂಗ್ ಕಾರ್ಟ್ ಇರುತ್ತೆ ಅಲ್ಲೊಂದು. ವೆನ್ ಯು ಕೀಪ್ ಆನ್ ಆರ್ಡರಿಂಗ್ ದ ಪ್ರಾಡಕ್ಟ್ಸ್, ಯುವರ್ ಶಾಪಿಂಗ್ ಕಾರ್ಟ್ ವಿಲ್ ಬಿ ಆ್ಯಡೆಡ್ ಆರ್ ಫಿಲ್ಡ್ ವಿತ್ ದ ಪ್ರಾಡಕ್ಟ್ಸ್. ಶಾಪಿಂಗ್ ಕಾರ್ಟಿಗೆ ಹೋಗ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು ಪ್ರಾಡಕ್ಟ್ಸನ್ನು. ಸೊ ಎಲೆಕ್ಟ್ರಾನಿಕ್ ರಿಟೇಲಿಂಗನ್ನು ನಾವು ಇ-ಟೇಲಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿ ಟರ್ಮು ಫೈರ್ವಾಲ್ ಈಸ್ ಎ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಯೂಸ್ ಟು ಪ್ರಿವೆಂಟ್ ಅನ್ಆಥರೈಸ್ಡ್ ಆಕ್ಸೆಸ್ ಫ್ರಮ್ ಎ ಕಂಪ್ಯೂಟರ್ ಸಿಸ್ಟಮ್ ಆರ್ ನೆಟ್ವರ್ಕ್ ಆಫ್ ಕಂಪ್ಯೂಟರ್ ಸಿಸ್ಟಮ್ಸ್. ಸೊ ಫೈರ್ವಾಲ್ ಅನ್ನೋದು ಇದೊಂದು ಪ್ರೊಟೆಕ್ಷನ್ ಇದ್ದಂಗೆ ನಿಮ್ಮ ಕಂಪ್ಯೂಟರ್ ಮತ್ತು ನೆಟ್ವರ್ಕಿಗೆ. ಒಂದು ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ ಆಗಿರಬಹುದು. ಅನ್ಆಥರೈಸ್ಡ್ ಪೀಪಲು ನಿಮ್ಮ ಕಂಪ್ಯೂಟರಿಂದ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡೋಕ್ಕೆ ಬರೋದಿಲ್ಲ ಇಫ್ ಯುವರ್ ಕಂಪ್ಯೂಟರ್ ಈಸ್ ಹ್ಯಾವಿಂಗ್ ಎ ಫೈರ್ವಾಲ್ ಆರ್ ಇಫ್ ಯು ಆರ್ ಯೂಸಿಂಗ್ ಎ ಫೈರ್ವಾಲ್ ಫಾರ್ ಯುವರ್ ನೆಟ್ವರ್ಕ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಗೇಟ್ವೇ ಅಂದರೆ ಕಂಪ್ಯೂಟರ್ ದಟ್ ಅಲೋಸ್ ಕಮ್ಯುನಿಕೇಷನ್ ಬಿಟ್ವೀನ್ ನೆಟ್ವರ್ಕ್ಸ್, one network with another, used in e-commerce to act as an interface between a merchant and a bank, that is payment gateway. ಸೊ ಗೇಟ್ವೇ ಅನ್ನೋದು ಇದೊಂದು ಕಮ್ಯುನಿಕೇಷನ್ ಬಿಟ್ವೀನ್ ದ ನೆಟ್ವರ್ಕ್ಸ್, ಬಿಟ್ವೀನ್ ದ ನೆಟ್ವರ್ಕ್ಸ್ ಆಗ್ತಕ್ಕಂಥ ಕಮ್ಯುನಿಕೇಷನ್ನು ಸ್ಪೆಷಲಿ ಇನ್ ದ ಇ-ಕಾಮರ್ಸು. ಸೊ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಇಂಟರ್ಫೇಸ್. ಈ ಗೇಟ್ವೇ ಅನ್ನೋದು ಮರ್ಚೆಂಟು ಮತ್ತು ಬ್ಯಾಂಕರ್ ನಡುವೆ ಇಂಟರ್ಫೇಸ್ ಹಂಗೆ ಆ್ಯಕ್ಟ್ ಮಾಡುತ್ತೆ. ಸ್ಪೆಷಲಿ ಪೇಮೆಂಟ್ ಗೇಟ್ವೇ ಅಂತ ಹೇಳ್ಬೋದು ಇದನ್ನು. ಸೊ ನೆಕ್ಸ್ಟ್ ನೋಡಿ ಇನ್ಫೋಮೀಡಿಯರಿ ಇದೆ. ಆ್ಯಂಡ್ ಇನ್ಫೋಮೀಡಿಯರಿ ಈಸ್ ಆನ್ ಆನ್ಲೈನ್ ರಿಸೋರ್ಸ್ that collect data from variety of sources and act as a middleman between those distributing the information and people who want the information. ಇನ್ಫೋಮೀಡಿಯರಿ ಅಂದರೆ ಇನ್ಫಾರ್ಮೇಷನ್ ಮೀಡಿಯೇಷನ್ ಮಾಡ್ತಕ್ಕಂಥ ಒಂದು ರಿಸೋರ್ಸು, ಆನ್ಲೈನ್ ರಿಸೋರ್ಸ್ ಇದೊಂದು. ಸೊ ಒಂದು ಮಿಡಲ್ ಮ್ಯಾನ್ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ ಆ್ಯಸ್ ಎ ಮಿಡಲ್ ಮ್ಯಾನ್ ಬಿಟ್ವೀನ್ ದೋಸ್ ಹೂ ಆರ್ ಡಿಸ್ಟ್ರಿಬ್ಯೂಟಿಂಗ್ ದ ಇನ್ಫಾರ್ಮೇಷನ್ನು. ಯಾರು ಇನ್ಫಾರ್ಮೇಷನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಯಾರು ಅದು ಇನ್ಫಾರ್ಮೇಷನ್ನ ಯೂಸ್ ಮಾಡ್ತಾರೆ ಅವ್ರ ಮಧ್ಯದಲ್ಲಿ ಆ್ಯಸ್ ಎ ಮೀಡಿಯೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಆನ್ಲೈನ್ ರಿಸೋರ್ಸು ಡಿಫ್ರೆಂಟ್ ರಿಸೋರ್ಸಸ್ಸಿಂದ ಡಾಟಾನ ಕಲೆಕ್ಟ್ ಮಾಡುತ್ತೆ, ಯಾರಿಗೆ ಯೂಸ್ ಇರುತ್ತೆ ಅವರಿಗೆ ಡಾಟಾನ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟು ನೋಡಿ
Loon algorithm. Loon algorithm is used for credit card number generation and validation. Credit card number ಜನರೇಟ್ ಮಾಡಬೇಕಿತ್ತು ಮತ್ತು ವ್ಯಾಲಿಡೇಟ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಲೂನ್ ಅಲ್ಗೋರಿದಮನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇ ಚೆಕ್ ಇದೆ. ಇ ಚೆಕ್ ಅಂದರೆ ಎಲೆಕ್ಟ್ರಾನಿಕ್ ಚೆಕ್. ಇ ಚೆಕ್ ಈಸ್ ಎ ಫಾರ್ಮ್ ಆಫ್ payment that deducts funds directly from your own standard checking account. ಸೊ ಇದೊಂದು ಪೇಮೆಂಟ್ ಸಿಸ್ಟಮ್ ಆಗಿದೆ. ನಿಮ್ಮ ಸ್ಟ್ಯಾಂಡರ್ಡ್ ಅಕೌಂಟ್ ಚೆಕಿಂಗ್ ಅಕೌಂಟಿಂದ ಡೈರೆಕ್ಟಾಗಿ ಫಂಡ್ಸನ್ನು ಡಿಡಕ್ಟ್ ಮಾಡುತ್ತೆ. ಇ ಚೆಕ್ ಸರ್ವಿಸಸ್ ಆರ್ ಯೂಶಲಿ ಮ್ಯಾನೇಜ್ಡ್ ಬೈ ದ ಥರ್ಡ್ ಪಾರ್ಟಿ ಕಂಪನೀಸ್ ದಟ್ ಇಂಟರ್ಫೇಸ್ ವಿತ್ ಎ ನಂಬರ್ ಆಫ್ ಡಿಫ್ರೆಂಟ್ ಬ್ಯಾಂಕ್ಸ್. ಸೊ ಇ ಚೆಕ್ ಸರ್ವಿಸಸ್ನ ಒಂದು ಥರ್ಡ್ ಪಾರ್ಟಿ ಕಂಪ್ನಿ ಮ್ಯಾನೇಜ್ ಮಾಡುತ್ತೆ. ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಎ ಇಂಟರ್ಫೇಸ್ ಬಿಟ್ವೀನ್ ಡಿಫ್ರೆಂಟ್ ಬ್ಯಾಂಕ್ಸ್ ನಡುವೆ ಆಸ್ ಎನ್ ಇಂಟರ್ಫೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇ ಚೆಕ್ ಪ್ರೊವೈಡ್ಸ್ ಎ more fraud resistant option in terms of e-commerce transaction. ಸೊ ಇ-ಕಾಮರ್ಸ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇದೊಂದು ಸೆಕ್ಯೂರ್ ಮೀಡಿಯಮ್ ಆಗಿದೆ, ಬಿಕಾಸ್ ಮೋರ್ ಫ್ರಾಡ್ ರೆಸಿಸ್ಟೆಂಟ್ ಆಪ್ಷನನ್ನು ಕೊಡುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಮರ್ಚೆಂಟ್ ಅಕೌಂಟ್. ಮರ್ಚೆಂಟ್ ಅಕೌಂಟ್ ಎ ಸ್ಪೆಷಲ್ ಅಕೌಂಟ್ ವೆರ್ ಮನಿ ಫ್ರಮ್ ಕ್ರೆಡಿಟ್ ಕಾರ್ಡ್ ಸೇಲ್ಸ್ is first routed to and held before transfer to your own business account. This process is usually fully automated in e-commerce transactions. Merchant account is a crucial part of e-commerce. So merchant account anta helidaga, see, whenever a customer pays for a product or service with a credit card, the funds are first deposited into merchant account. So ಫಸ್ಟ್ ಏನಾಗುತ್ತೆ, ಅಲ್ಲಿ ಒಬ್ಬ ಕಸ್ಟಮರ್ ಏನಾದರೂ ತಮ್ಮ ಕ್ರೆಡಿಟ್ ಕಾರ್ಡಿಂದ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿದರು ಅಂತ ಹೇಳಿದ್ರೆ, ಸೊ ಆ ಅಮೌಂಟ್ ಏನಾಗಿರುತ್ತೆ ಫಸ್ಟು ಈ ಅಕೌಂಟಲ್ಲಿ ಆ್ಯಡ್ ಆಗುತ್ತೆ, ಈ ಅಕೌಂಟಿಗೆ ಡೆಪಾಸಿಟ್ ಆಗುತ್ತೆ, ಮರ್ಚೆಂಟ್ ಅಕೌಂಟಿಗೆ. ಆಫ್ಟರ್ ಫ್ರಮ್ ದೇರ್ ಇವೆನ್ಚುಯಲಿ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಬಿಸ್ನೆಸ್ ಬ್ಯಾಂಕ್ ಅಕೌಂಟ್. ಅಲ್ಲಿಂದ ಅದು ನೆಕ್ಸ್ಟು ಬಿಸ್ನೆಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಫುಲ್ಲಿ ಆಟೋಮೇಟೆಡ್ ಪ್ರಾಸೆಸ್ಸು. ಇ ಕಾಮರ್ಸ್ ಟ್ರಾನ್ಸಾಕ್ಷನ್ಸಲ್ಲಿ ಫುಲ್ಲಿ ಆಟೋಮೇಟೆಡ್ ಪ್ರಾಸೆಸ್ ಇದು. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇ ಕಾಮರ್ಸ್. ನೆಕ್ಸ್ಟ್ ನೋಡಿ, ಮರ್ಚೆಂಟ್ ಐಡೆಂಟಿಫಿಕೇಷನ್ ನಂಬರ್, MIDS ಅಂತ ಹೇಳ್ತೀವಿ. ಇಟ್ ಈಸ್ ಯೂನಿಕ್ ಮರ್ಚೆಂಟ್ ಐಡೆಂಟಿಫಿಕೇಷನ್ ನಂಬರ್ ದಟ್ ಈಸ್ ಯೂಸ್ಡ್ ಇನ್ ಕಂಜಕ್ಷನ್ ವಿತ್ ಆಲ್ ಟ್ರಾನ್ಸಾಕ್ಷನ್ಸ್. MIDS ಅನ್ನೋದು ಎಲ್ಲ ಇ ಕಾಮರ್ಸ್ ಟ್ರಾನ್ಸಾಕ್ಷನ್ಸಲ್ಲಿ ಯೂನಿಕ್ ಆಗಿರುವಂಥ ಮರ್ಚೆಂಟ್ ಐಡೆಂಟಿಫಿಕೇಷನ್ ನಂಬರ್. ಇದು ಆನ್ಲೈನ್ ಟ್ರಾನ್ಸಾಕ್ಷನ್ಸಿಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, P2P ಅಂದರೆ ಪಿಯರ್ ಟು ಪಿಯರ್ ಅಂತ ಹೇಳ್ಬಿಟ್ಟು. ಸೊ ಪ್ರಾಸೆಸ್ ವೇರ್ ಬೈ ಕಂಪ್ಯೂಟರ್ಸ್ ಕ್ಯಾನ್ ಟ್ರೇಡ್ ಇನ್ಫಾರ್ಮೇಷನ್ ಬಿಟ್ವೀನ್ ಈಚ್ ಅದರ್ ಡೈರೆಕ್ಟ್ಲಿ ವಿತೌಟ್ ದ ಅಸಿಸ್ಟೆನ್ಸ್ ಆಫ್ ಥರ್ಡ್ ಪಾರ್ಟಿ ನೆಟ್ವರ್ಕ್. ಸೊ ಕಂಪ್ಯೂಟರ್ಸ್ ಮಧ್ಯದಲ್ಲಿ ಆಗ್ತಕ್ಕಂಥ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್, ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಇಲ್ಲಿ ಆಗುತ್ತೆ ಬಿಟ್ವೀನ್ ದ ಕಂಪ್ಯೂಟರ್ಸ್ ವಿತೌಟ್ ದ ಅಸಿಸ್ಟೆನ್ಸ್ ಆಫ್ ಎನಿ ಥರ್ಡ್ ಪಾರ್ಟಿ ನೆಟ್ವರ್ಕ್. ಓಕೆ, ನೆಕ್ಸ್ಟ್ ನೋಡಿ, ಪ್ರೈವಸಿ ಪಾಲಿಸಿ ಇದೆ. ಪ್ರೈವಸಿ ಪಾಲಿಸಿ ಅಂದರೆ ಇದು ವೆಬ್ಸೈಟ್ಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಆನ್ ದ ಟೈಪ್ ಆಫ್ ಇನ್ಫಾರ್ಮೇಷನ್ ಕಲೆಕ್ಟೆಡ್ ಆನ್ ಸೈಟ್. ಇದೊಂದು ವೆಬ್ಸೈಟಿನ ಅಫಿಷಿಯಲ್ ಸ್ಟೇಟ್ಮೆಂಟು. ಸೊ ಏನದ್ರ ಬಗ್ಗೆ ಅಂತ ಹೇಳಿದ್ರೆ, which type of information should be collected on the site, how the information will be used, how the person can access this data, and steps for having the data removed. ಸೊ ಯಾವ ರೀತಿ ನಾವು ಸೈಟಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು, ಯಾವ ವೇಯಿಂದ ಅಲ್ಲಿ ಯೂಸ್ ಆಗುತ್ತೆ ಆ ಇನ್ಫಾರ್ಮೇಷನ್ನು, ಆ್ಯಂಡ್ ಹೌ ದ ಪರ್ಸನ್ ಕ್ಯಾನ್ ಆಕ್ಸೆಸ್ ದಟ್ ಡಾಟಾ. ಆ ಡಾಟಾನ ಯಾವ ರೀತಿ ಒಬ್ಬ ಪರ್ಸನ್ ಆಕ್ಸೆಸ್ ಮಾಡ್ಬೋದು. ಸಪೋಸ್ ರಿಮೂವ್ ಮಾಡಬೇಕಿತ್ತು ಡಾಟಾ ವೆಬ್ಸೈಟಿಂದ ಅಂತ ಹೇಳಿದ್ರೆ ಏನು ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟಲ್ಲಿ. A privacy statement will also usually include information regarding systems that are in place to protect the information of website visitors. So ಈ ಪ್ರೈವಸಿ ಪಾಲಿಸಿಯಲ್ಲಿ ವೆಬ್ಸೈಟ್ ವಿಸಿಟರ್ಸ್ ಏನಿರ್ತಾರೆ ಅವರ ಇನ್ಫಾರ್ಮೇಷನ್ನು ಅಲ್ಲಿ ಪ್ರೊಟೆಕ್ಟ್ ಮಾಡೋ ಹಂಗೆ ಏನೆಲ್ಲ ಸಿಸ್ಟಮ್ ಇದೆ ಅದನ್ನು ಈ ಒಂದು ಪಾಲಿಸಿ ಸ್ಟೇಟ್ಮೆಂಟಲ್ಲಿ, ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ದೀಸ್ ಆರ್ ದ ಫ್ಯೂ
These are the few terminologies that are used in the e-commerce. So students, here is my reference for this particular session. So in the next session we shall see the chronological history of the internet. Thank you.